ನಮಸ್ತೆ and welcome to BioStudies. ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ oogenesis ಡಿಫರೆನ್ಸಸ್ ಗಳನ್ನ ಲಿಸ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಈ ಎರಡರದ್ದು ಡೆಫಿನೇಷನ್ ಬರಿಬೇಕು. ಸ್ಪರ್ಮ್ಯಾಟೋಜೆನೆಸಿಸ್ ಇಟ್ ಈಸ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್, oogenesis ಅಂದ್ರೆ ಇಟ್ ಈಸ್ ದ ಪ್ರೊಡಕ್ಷನ್ ಆಫ್ ದ ಎಗ್. Spermatogenesis it takes place within the seminiferous tubules of the testes. ಹೌದಾ? ಅದೇ ನೀವು oogenesis ತಗೊಂಡ್ರೆ ಇದು ಓವರಿದಲ್ಲಿರುವಂತಹ ಫಾಲಿಕಲ್ಸ್ ನಲ್ಲಿ ಆಗುತ್ತೆ. ಥರ್ಡ್ ಪಾಯಿಂಟ್, ಒಂದು ಸತಿ ಸ್ಪರ್ಮ್ಯಾಟೋಜೆನೆಸಿಸ್ ಆಯಿತು ಅಂತಂದ್ರೆ ಇಟ್ ಪ್ರೊಡ್ಯೂಸಸ್ ದ 4 ಫಂಕ್ಷನಲ್ ಸ್ಪರ್ಮ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಈಚ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಅದೇ ನೀವು oogenesis ತಗೊಂಡ್ರಿ ಅಂತಂದ್ರೆ ಓನ್ಲಿ 1 ಫಂಕ್ಷನಲ್ ಓವಮ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಈಚ್ ಪ್ರೈಮರಿ oocyte. ಇಲ್ಲಿ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್, ಈ ಕಡೆ ಪ್ರೈಮರಿ oocyte. Then next difference, spermatogenesis ನಲ್ಲಿ there is no formation of polar bodies, but ನೀವು oogenesis ಅನ್ನ ಸ್ಟಡಿ ಮಾಡಿದ್ರೆ ಟೋಟಲ್ ಆಗಿ ಅಲ್ಲಿ 3 polar bodies ಫಾರ್ಮ್ ಆಗ್ತವೆ. Spermatogenesis, the spermatids transform themselves into a functional sperm. ಅಂದ್ರೆ spermatogenesis ಆದ್ಮೇಲೆ ಲಾಸ್ಟಿಗೆ ಅಲ್ಲಿ ಸ್ಪರ್ಮ್ಯಾಟಿಡ್ಸ್ ಅನ್ನುವಂತಹ ಸ್ಟ್ರಕ್ಚರ್ಸ್ ಗಳು ಆಗ್ತವೆ. ಈ ಸ್ಪರ್ಮ್ಯಾಟಿಡ್ಸ್ ಗಳು ದೆನ್ they will undergo spermiogenesis. ಅದಾದ್ಮೇಲೆ ಅವು ಫಂಕ್ಷನಲ್ ಸ್ಪರ್ಮ್ಸ್ ಆಗ್ತವೆ. ಓಕೆ, ಬಟ್ oogenesis ಅನ್ನ ತಗೊಂಡ್ರೆ oogenesis ಆಯ್ತು ಅಂತಂದ್ರೆ ಎಂಡ್ ಪ್ರಾಡಕ್ಟ್ ಏನಿದೆಯಲ್ಲ ಅದು ಆಲ್ರೆಡಿ ಫಂಕ್ಷನಲ್ ಎಗ್ ಇರುತ್ತೆ. ಅಲ್ಲಿ ಮತ್ತೆ ಯಾವುದೋ ಒಂದು ಸ್ಟೆಪ್ ಆಗಿ ಅವು ಫಂಕ್ಷನಲ್ ಆಗ್ಬೇಕಂತಿಲ್ಲ. ಪ್ರೊಡ್ಯೂಸ್ ಆಗ್ಬೇಕಾದ್ರೇನೆ ಅದೇನು ಊಟಿಡ್ ಫಾರ್ಮ್ ಆಗುತ್ತಲ್ಲ, ಊಟಿಡ್ ಅದು ಫಂಕ್ಷನಲ್ ಎಗ್ ಇರುತ್ತೆ. ಬಟ್ ಇಲ್ಲಿ ಸ್ಪರ್ಮ್ಯಾಟಿಡ್ ಅದು ಇನ್ನೂ ಫಂಕ್ಷನಲ್ ಇರೋದಿಲ್ಲ, ಅದು ಟ್ರಾನ್ಸ್ಫರ್ ಆಗಿ ಸ್ಪರ್ಮ್ ಆಗುತ್ತೆ. ಓಕೆ, ಸೊ ಸ್ಪರ್ಮ್ಯಾಟೋಜೆನೆಸಿಸ್ ನಲ್ಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ ಬರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಫಂಕ್ಷನಲ್ ಎಗ್ ಫಾರ್ಮ್ ಆಗುತ್ತೆ. The next one, spermatogenesis, it produces the motile gamete. Gamete ಯಾವ್ದಿದು? Sperm ಇಲ್ಲಿ. So sperm is a motile structure. But oogenesis ಆದಾಗ female gamete egg ಏನ್ ಫಾರ್ಮ್ ಆಗುತ್ತಲ್ಲ ಅದು ನಾನ್ motile gamete ಇರುತ್ತೆ. And then growth phase is too short in spermatogonia. ಅಂದ್ರೆ ಸ್ಪರ್ಮ್ಯಾಟೋಜೆನೆಸಿಸ್ ಆಗ್ಬೇಕಾದ್ರೆ ಅಲ್ಲಿ ಗ್ರೋತ್ ಫೇಸ್ ತುಂಬಾ ಶಾರ್ಟ್ ಆಗಿರುತ್ತೆ. ಬಟ್ ಅದೇ ನೀವು oogenesis ಅನ್ನ ತಗೊಂಡ್ರೆ ಇಲ್ಲಿ ಗ್ರೋತ್ ಫೇಸ್ ತುಂಬಾ ಪ್ರೊಲಾಂಗ್ಡ್ ಲಾಂಗ್ ಆಗಿರುತ್ತೆ. ಯಾಕೆ? ಇಲ್ಲಿ ನ್ಯೂಟ್ರಿಯೆಂಟ್ಸ್ ಗಳು ಏನಿರ್ತಾವಲ್ಲ ಅವು ಅಕ್ಯುಮುಲೇಟ್ ಆಗ್ತಾ ಹೋಗ್ತವೆ, ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಯೋಕ್ ಗ್ರಾನ್ಯೂಲ್ಸ್. ಸೊ ಗ್ರೋತ್ ಫೇಸ್ ಇಲ್ಲಿ ಲಾಂಗ್ ಆಗಿರುತ್ತೆ. ಅಂಡ್ ಲಾಸ್ಟ್ ಡಿಫರೆನ್ಸ್, ಸ್ಪರ್ಮ್ಯಾಟೋಜೆನೆಸಿಸ್ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಮೆನ್ ನಲ್ಲಿ ಪ್ಯೂಬರ್ಟಿ ಹಿಟ್ ಆಯ್ತು ಅಂತಂದ್ರೆ ಅವಾಗ ಕಂಟಿನ್ಯೂಸ್ ಆಗಿ ಟಿಲ್ ಹಿಸ್ ಡೆತ್ ಈ ಪ್ರೋಸೆಸ್ ನಡೀತಾನೆ ಇರುತ್ತೆ. ಬಟ್ oogenesis ಗ್ಯಾಪ್ ನಲ್ಲಿ ನಡೀತಾ ಇರುತ್ತೆ. ಅಂದ್ರೆ ನಾವು ಫಿಮೇಲ್ ಆರ್ಗ್ಯಾನಿಸಮ್ಸ್ ಅಥವಾ ಫಿಮೇಲ್ ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾರೆ ಫೀಟಲ್ ಸ್ಟೇಜ್ ನಲ್ಲಿ ಇದ್ದಾಗ, ಭ್ರೂಣಾವಸ್ಥೆಯಲ್ಲಿ ಇದ್ದಾಗೂ oogenesis ಸ್ಟಾರ್ಟ್ ಆಗಿರುತ್ತೆ, ದೆನ್ ಸ್ಟಾಪ್ ಆಗುತ್ತೆ, ಪ್ಯೂಬರ್ಟಿನಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅಂಡ್ ಮೆನೋಪಾಸ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಅರ್ಲಿ ಸ್ಟೇಜಸ್ ಅಕರ್ ಡ್ಯೂರಿಂಗ್ ದ ಫೀಟಲ್ ಪೀರಿಯಡ್, ರೆಸ್ಟ್ ಆಫ್ ದ ಪ್ರೋಸೆಸ್ ಅಕರ್ ಆಫ್ಟರ್ ದ ಪ್ಯೂಬರ್ಟಿ ಟಿಲ್ ಮೆನೋಪಾಸ್. ಸೊ ಮೆನೋಪಾಸ್ ಆಯ್ತು ಅಂತಂದ್ರೆ oogenesis ಸ್ಟಾಪ್ ಆಗ್ಬಿಡುತ್ತೆ ಫಿಮೇಲ್ ನಲ್ಲಿ. ಬಟ್ ಮೇಲ್ಸ್ ನಲ್ಲಿ ಟಿಲ್ ಹಿಸ್ ಡೆತ್ ಕಂಟಿನ್ಯೂಸ್ ಆಗಿ ಈ ಪ್ರೋಸೆಸ್ ನಡೀತಾನೆ ಇರುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸಸ್ between spermatogenesis and oogenesis. Thank you.